ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ, ಗರ್ಲ್ ಫ್ರೆಂಡ್ಸ್ ಸೊ ಅವ್ರ ಜೊತೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಬ್ಯಾಕ್ ಪ್ಯಾಕ್ ಮಾಡೋಣ ಅಂತ ಹೇಳಿ, ಯಾಕೊಂದು ವಿಡಿಯೋ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಇವತ್ತು ನೈಟ್ ಶೂಟ್ ಮಾಡ್ತಾ ಇದ್ದೀನಿ. 10 ಗಂಟೆ ಆಗಿದೆ ರಾತ್ರಿ. ಸೊ ನಾನು ಏನೇನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಥಿಂಗ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ಮಗ ಏಯ್ ಸೌಂಡ್ ಮಾಡಬೇಡ, ಸೈಕಲಲ್ಲಿ ಆಟಾಡು ನೀನು, ನಿಂಪಾಡು ನೀನು. ಸೊ ಫಸ್ಟ್ಗೆ ನಾನು ಇದೊಂದು ಟಾಪ್, ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿದೆ ಇದು. ಇದೊಂದು ಟಾಪ್ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಾಗ ಹಾಕೊಳ್ಳೋಣ ಅಂತ ಹೇಳಿ. ಆ್ಯಂಡ್ ಇದು ನಾನು ಇವಾಗ ಜಸ್ಟು ವಿಶಾಲ್ ಮಾರ್ಟ್ಗೆ ಹೋಗಿ ಪರ್ಚೇಸ್ ಮಾಡಿದ್ದು. ಈ ಒಂದು ಪ್ಯಾಂಟು ತುಂಬ ಚೆನ್ನಾಗಿದೆ. ಕಲರ್ಸ್ ಎಲ್ಲ ಬ್ಲ್ಯಾಕ್ ಇತ್ತು, ರೆಡ್ ಇತ್ತು, ಆ್ಯಂಡ್ ಇದೊಂದು ಕಲರು, ತುಂಬ ಕಲರ್ಸ್ ಇತ್ತು. ಬಟ್ ನನಗೆ ಬ್ಲ್ಯಾಕ್ ಜಾಸ್ತಿ, ನನ್ನ ಹತ್ರ ಕಲೆಕ್ಷನ್ಸ್ ಅದೇ ಇರೋದು ಪ್ಯಾಂಟ್ಸ್ ಎಲ್ಲ. ಹೊಡಿತೀನಮ್ಮ. ಸೊ ಹಾಗಾಗಿ ನಾನು ಇದೊಂದು ಪ್ಯಾಂಟ್ ತಗೊಂಡೆ, ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದಾಗ ಬೇಕಾಗತ್ತೆ ಅಂತ ಹೇಳಿ. ಆ್ಯಂಡ್ ಇದ್ರ ಜೊತೆಗೆ ಸೆಟ್ ತಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು, ನೀವು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನೋಡಿರ್ತೀರಾ, ಈಗ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದಿದ್ದು ಮೀಶೋದಲ್ಲಿ. ನಿಮ್ಗೆ ಏನಾದರೂ ಟಾಪ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಸೆಂಡ್ ಮಾಡಿ, ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಒಂದು ಆರೆಂಜ್ ಕಲರ್ ಟಾಪು. ಸೊ ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ನಾನು ವೈಟ್ ಜೀನ್ಸ್ನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲ್ ಜೀನ್ಸ್ಗೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಆದರೆ ವೈಟ್ ಜೀನ್ಸ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಇದು ಈ ಒಂದು ವೈಟ್ ಜೀನ್ಸ್, ಇದನ್ನ ನಾನು ಜುಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು, GT ಮಾಲಲ್ಲಿ ಜುಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು ಬ್ರ್ಯಾಂಡ್ ಬಂದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ಯಾಂಟು. ಒಂಥರ ಕೊರಿಯನ್ಸ್ ಪ್ಯಾಂಟ್ ಇರುತ್ತಲ್ಲ, ಆ ಥರ ಇಲ್ಲಿ ಕುಚ್ ಥರ ನಾವೇ ಟೈಟ್ ಮಾಡ್ಕೊಳ್ಬೋದು, ಚೆನ್ನಾಗಿದೆ. ಟ್ರೈಪೋಡ್ ಬೀಳ್ಸು, ನನ್ನ ಮಗ ಬೀಳ್ಸಿ ಆಲ್ರೆಡಿ ಅರ್ಧ ಟ್ರೈಪೋಡು ಲೂಸ್ ಮಾಡಿದ್ದಾನೆ, ಒಡೆದಾಕಿರೋ ಥರ. ಅಮ್ಮ ಹತ್ರ ಒದೆ ತಿಂತೀಯ ನೀನು. 10 ಗಂಟೆ ಆದರೂ ನಿದ್ದೆ ಮಾಡಬೇಡ. ಆದಷ್ಟು ಟ್ರೈ ಮಾಡಿದೆ ನಾನು ಅವ್ನು ಮಲ್ಸೋದಕ್ಕೆ, ಅವ್ನು ಮಲ್ಕೋತಾನೆ ಇಲ್ಲ. ಎಲ್ಲೋ ಬಿಟ್ಬಿಟ್ಟು ಹೊಟ್ಟೋಗ್ತಾಳೆ ನಮ್ಮಮ್ಮ ಅಂತ ಹೇಳಿ ಅವನು ನಿದ್ದೆನೇ ಮಾಡ್ತಾ ಇಲ್ಲ. ಸೊ ಇದು ಈ ಸೆಟ್, ಇದನ್ನು ಬೆಳಿಗ್ಗೆ ಹೋಗ್ಬೇಕಾದ್ರೆ ಹಾಕೊಳ್ತೀನಿ. ನಾಳೆ ಬೆಳಿಗ್ಗೆ ಇದನ್ನು ವೇರ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆ ನೆಕ್ಸ್ಟ್ ಒನ್ ಬಂದು ಈ ಒಂದು ಡ್ರೆಸ್ಸು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಇದನ್ನು ನಾನು ಜುಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಅಗೇನ್ ಇದನ್ನು GT ಮಾಲಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ಒಂಥರ ಕವಡೆ ಬರುತ್ತೆ ನೋಡಿ. ಸೊ ಫ್ರಂಟ್ ಆ ಥರ ಬರುತ್ತೆ. ಆ್ಯಂಡ್ ಇದು ಬ್ಯಾಕ್ ಸೈಡ್ ಅಡ್ಜಸ್ಟೇಬಲ್ಲು. ನಾನು ನೋಡಿ ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ. 900 ರುಪೀಸ್ ಇದು. ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾಳೆ ವೇರ್ ಮಾಡ್ತೀನಿ. ಯಾವಾಗ ವೇರ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಜಸ್ಟ್ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಒನ್ ಬಂದು ಇದು ಜೀನ್ಸು. ಈ ಟಾಪ್ನ ನಾನು ವಿಶಾಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಈ ಶರ್ಟು ಇದು ಎಕ್ಸ್ಟ್ರಾ ಇರ್ಲಿ ಅಂತ ತಗೊಂಡಿದ್ದೀನಿ, ಯಾವುದಕ್ಕೂ ಇರ್ಲಿ ಎಕ್ಸ್ಟ್ರಾ ಶರ್ಟ್ಸ್ ಅಂತ. ಸೊ ಇದೊಂದು, ಏನಮ್ಮ ಇದೊಂದು ಶರ್ಟ್ ಸ್ವಲ್ಪ ಲೂಸ್ ಇರ್ಲಿ ಅಂತಾನೆ ತಗೊಂಡಿದ್ದೀನಿ. ಇದನ್ನ ವೇರ್ ಮಾಡಿದಾಗ, ಜೀನ್ಸ್ಗೆ ವೇರ್ ಮಾಡಿದಾಗ ಸ್ವಲ್ಪ ಲೂಸ್ ಶರ್ಟ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ಕೂಡ ಇವಾಗ ಜಸ್ಟ್ ಪರ್ಚೇಸ್ ಮಾಡಿದ್ದು. ವಿಶಾಲ್ ಮಾರ್ಟ್ಗೆ ಹೋಗಿ ತಗೊಂಡು ಬಂದೆ. ಇದನ್ನ
ಭಾನುವಾರ ಜೀನ್ಸ್ ವೇರ್ ಮಾಡ್ತೀನಲ್ಲ, ಸೊ ಅದಕ್ಕೆ ಅಂತ ಹೇಳಿ ಇದೊಂದು ಶರ್ಟ್ ತಗೊಂಡೆ. ಇದು ಜೀನ್ಸು, ಇದನ್ನ ವಿಶಾಲ್ ಮಾರ್ಟಲ್ಲೇ ನಾನು ಪರ್ಚೇಸ್ ಮಾಡಿರೋದು, ಒಂದೇ ಸಲ ವೇರ್ ಮಾಡಿರೋದು. ನೆಕ್ಸ್ಟು ಸಂಡೇ ಟೈಮ್ ಹಾಕೊಳ್ಳೋಣ ಅಂತ ಹೇಳಿ ಇದೊಂದೊಂದು ತಗೊಂಡಿದ್ದೀನಿ. ಇಷ್ಟು ಒಂದು 4 ಜೊತೆ ಡ್ರೆಸ್ನ ಎತ್ತಿಟ್ಕೊಂಡಿದ್ದೀನಿ. ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಇನ್ನರ್ ವೇರ್ಸು, ಸೊ ಬಟ್ಟೆಗೆಲ್ಲ ಬೇಕಾಗುತ್ತಲ್ಲ ಅಂತ ಹೇಳಿ ಇಷ್ಟು ಇನ್ನರ್ ವೇರ್ಸು. ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಲೋಷನ್, ಅದ್ರ ಜೊತೆ ಬಾಡಿ ಲೋಷನ್ನು, ವೆಟ್ ವೈಪ್ಸು ಮೇಕಪ್ ರಿಮೂವ್ ಮಾಡೋದಕ್ಕೆ ಅಥವಾ ಬೇಕಾಗುತ್ತಲ್ಲ ಅಂತ ಹೇಳಿ. ಆ್ಯಂಡ್ ಈ ಬಾಕ್ಸ್ ಏನು ನೋಡ್ತಾ ಇದ್ದೀರಾ, ಸೊ ಈ ಬಾಕ್ಸ್ ಏನು ನೋಡ್ತಾ ಇದ್ದೀರಾ ಇದು ಫುಲ್ಲು ಇಯರಿಂಗ್ಸು ಮತ್ತು ಹೇರ್ ಆಕ್ಸೆಸರೀಸು ಮತ್ತು ವಾಚ್ ಇದೆ ಆ್ಯಂಡ್ ಬ್ರೇಸ್ಲೆಟ್ ಇದೆ. ಸೊ ಇಷ್ಟನ್ನ ಇದು ಪುಟ್ಟು ಬಾಕ್ಸಲ್ಲಿ ಹಾಕಿದ್ದೀನಿ. ಆ್ಯಂಡ್ ಒಂದು ಕೂಮ್ ತಗೊಂಡಿದ್ದೀನಿ. ಇದು ಏನು ನೋಡ್ತಾ ಇದ್ದೀರಾ ಇದು ಮೇಕಪ್ಗೆ ಅಂತ ಹೇಳಿ. ಸೊ ಇದರ ಪೂರ್ತಿ ಬ್ಯಾಗ್ ಫುಲ್ಲು ನನಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ಇದು ಬಂದು ಟ್ರೈಪೋಡು, ಸೆಲ್ಫಿ ಸ್ಟಿಕ್ಕು. ಸೊ ಇದು ಯೂಸ್ ಆಗುತ್ತೆ ನಾಳೆಗೆ ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ. ಫೇಸ್ ವಾಶ್ ಆಗಿರ್ಬೋದು ಅದನ್ನೆಲ್ಲ ನಾನು ಬೆಳಿಗ್ಗೆ ಪ್ಯಾಕ್ ಮಾಡ್ಕೊಳ್ತೀನಿ, ಯಾಕಂದರೆ ಬೆಳಿಗ್ಗೆ ನಾನು ಯೂಸ್ ಮಾಡಲೇಬೇಕಲ್ವಾ. ಸೊ ಹಂಗಾಗಿ ಇವಾಗ ಇಷ್ಟನ್ನು ಪ್ಯಾಕ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಒಂದು ಶೂ ಆ್ಯಂಡ್ ಒಂದು ನಾರ್ಮಲ್ ಸ್ಲಿಪ್ಪರ್ನ ತಗೊಳ್ತಾ ಇದ್ದೀನಿ. ಶೂ ಹೊರಗಡೆ ಇಟ್ಟಿರೋದ್ರಿಂದ ತುಂಬ ಲೇಟ್ ಆಗಿದೆ, ಸೊ ಹಂಗಾಗಿ ಹೊರಗಡೆ ಹೋಗಿ ತಗೊಂಡು ಬರೋದು ಬೇಡ ಅಂತ ಹೇಳಿ ಬೆಳಿಗ್ಗೆ ಹೋಗ್ಬೇಕಾದ್ರೆ ಅದನ್ನು ಪ್ಯಾಕ್ ಮಾಡ್ಕೊಳ್ತೀನಿ, ಶೂ ಮತ್ತು ಸ್ಲಿಪ್ಪರ್ನ. ಇಲ್ಲಿ ಗ್ಲಾಸಲ್ಲಿ ಸ್ಕ್ರೀನಲ್ಲಿ ಏನು ನೋಡ್ತಾ ಇದೆ ಅಂದರೆ ಬಿಗ್ ಬಾಸ್ ನಡೀತಾ ಇದೆ. ಸೊ ಬಿಗ್ ಬಾಸ್ ನೋಡ್ಬಿಟ್ಟೇನೆ ನಾನು ಮಲ್ಕೊಳ್ತಾ ಇರೋದು. ಸೊ ನಾಳೆ ನಾಡಿದ್ದು ಬಿಗ್ ಬಾಸ್ ಮಿಸ್ ಆಗುತ್ತೆ. ಕಿಚನ ಪಂಚಾಯಿತಿ ಆಗಿರ್ಬೋದು, ಸೂಪರ್ ಸಂಡೇ ವಿತ್ ಸುದೀಪ, ಸೊ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಈ ಸಲ ಏನಪ್ಪ ಅಂತ ಹೇಳಿದ್ರೆ ಸುದೀಪ್ ಸರ್ ಸ್ವಲ್ಪ ಏನಂತಾರೆ ಅಷ್ಟು ಅಗ್ರೆಷನ್ ಇಂದ ಮಾತಾಡ್ತಾ ಇಲ್ಲ, ಜಾಸ್ತಿ ಬುದ್ಧಿವಾದ ಹೇಳೋದು ಇರುತ್ತಲ್ಲ, ಸೊ ಅದನ್ನು ಜಾಸ್ತಿ ಮಾಡ್ತಾ ಇಲ್ಲ. ಕೆಲವೊಬ್ರಿಗೆ ಫೇವರಿಸಮ್ ಅನ್ನೋ ಥರನೇ ಅನ್ನಿಸ್ತಾ ಇದೆ ನನಗೆ. ಸೊ ಏನು ಯಾಕೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಫೇವ್ರೆಟ್ ಡೇ 1 ನನಗೆ ಗಿಲ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಷ್ಟು ಯಾರು ಅಷ್ಟು ಆ್ಯಕ್ಟಿವೇ ಇಲ್ಲ ಆ ಮನೆಯಲ್ಲಿ. ಗಿಲ್ಲಿಗೋಸ್ಕರನೇ ಅರ್ಧ ನೀವು ಎಪಿಸೋಡ್ ಎಲ್ಲ ನೋಡ್ತಾ ಇರ್ತೀರಾ ಅಲ್ವಾ. ಸೊ ಗಿಲ್ಲಿನ ಬಿಟ್ರೆ ಇನ್ನು ಯಾರು ಅಲ್ಲ ಹೈಲೈಟೇ ಅನ್ನಿಸ್ತಾ ಇಲ್ಲ. ಒಂದು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಇದ್ರೇನೆ ಬಿಗ್ ಬಾಸ್ ಅಂತ ಅನ್ಕೊಬಿಟ್ಟಿದ್ದಾರೆ. ಬಟ್ ಗಿಲ್ಲಿ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಿರೋದು ಯಾರೂ ಇಲ್ಲ ಅಲ್ಲಿ. ಸೊ ಹಾಗಾಗಿ ನನಗೆ ಗಿಲ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಿಮ್ಗೆ ಯಾರ್ಯಾರೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಗಿಲ್ಲಿಗೆ ಏನು ಹೊಡೆದ್ರು ಅದಕ್ಕೆ ಏನು ಪನಿಷ್ಮೆಂಟ್ ಕೊಟ್ಟಿಲ್ಲ ಅನ್ನೋ ಸ್ವಲ್ಪ ಬೇಜಾರಾಗ್ತಿದೆ ನನಗೆ. ಸೊ ಅಷ್ಟೇ, ಬಿಗ್ ಬಾಸ್ ನಡೀತಿದೆಯಲ್ಲ ಹಂಗಾಗಿ ನಾನು ಅದೊಂಚೂರು ಶೇರ್ ಮಾಡ್ಕೊಂಡೆ ನಿಮ್ಮ. ಸೊ ಬಿಗ್ ಬಾಸ್ ಏನೋ ಈ ಸಲ ನನಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅನ್ಬೋದು ಅಷ್ಟೇ. ಸೊ ಅದು ಬಿಟ್ಟರೆ ಅಷ್ಟೇ. ರಕ್ಷಿತಾ ಒಬ್ಬರು ಇಷ್ಟ ಆಗ್ತಿದ್ದಾರೆ ನನಗೆ, ಅವರಿಬ್ಬರು, ಗಿಲ್ಲಿ ಮತ್ತು ರಕ್ಷಿತಾ. ಸೊ ಈಗ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು. ಸೊ ನಾನು ಯಾವ ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊಳ್ತೀನಿ ಅಂದರೆ ನನ್ನ ಕಾಲೇಜ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಕಾಲೇಜ್ ಗರ್ಲ್ಸ್ ಅಲ್ಲಿ ಹೋಗ್ತಾ ಇರೋದು. ಸೊ ಹಾಗಾಗಿ ಕಾಲೇಜ್ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಕಾಲೇಜ್ ಬ್ಯಾಗ್ಗೆ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ. ಸಾಕಾಗುತ್ತೆ, ಯಾಕಂದರೆ ನಾನು ಒಬ್ಬಳೇ ಇಟ್ಕೊಂಡು ಹೋಗ್ಬೇಕಲ್ಲ, ಸೊ ಸಾಕಾಗುತ್ತೆ. ಬ್ಯಾಕ್ ಟು ಕಾಲೇಜ್ ಡೇಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಫಸ್ಟ್ ಟೈಮ್ ನಾನು ನನ್ನ ಗಂಡನ ನನ್ನ ಮಗನ ಬಿಟ್ಟು ಹೊರಗಡೆ ಹೋಗ್ತಾ ಇರೋದು. ಸೊ ಫಸ್ಟ್ ಟೈಮ್ ಇವರಿಬ್ಬರನ್ನ ಬಿಟ್ಟು ಹೊರಗಡೆ ಒಬ್ಬಳೇ ಹೋಗ್ತಾ ಇದ್ದೀನಿ. ನನ್ನ ಲೈಫ್ನು ಕೂಡ ನಾನು ಎಂಜಾಯ್ ಮಾಡಬೇಕಲ್ವ, ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೆಣ್ಮಕ್ಳು ಏನಪ್ಪ ಅಂತ ಹೇಳಿದರೆ ಕೆಲವೊಬ್ರು ಇಷ್ಟಕ್ಕೆ ಸೀಮಿತವಾಗಿರಬೇಕು, ಇವನ್ನೇ ನೋಡ್ಕೊಳ್ತಾ ಇರಬೇಕು ಅನ್ನೋದು ಕೆಲವೊಬ್ರು ಮೈಂಡ್ ಸೆಟ್ ಆಗಿರುತ್ತೆ. ನನ್ನ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ನಿಮ್ಮದು ಒಂದು ಜೀವನ ಇದೆ. ಈಗ ನಿಮ್ಮದು ಬೇಡ, ನಂದು ಹೇಳ್ತೀನಿ. ಸೊ ನಂದು ಕೂಡ ಒಂದು ಜೀವನ ಇದೆ, ನಂದು ಒಂದು ಲೈಫ್ ಇದೆ. ನಾನು ಈ ಭೂಮಿ ಮೇಲೆ ಬಂದಿರೋದೇನಕ್ಕೆ, ನಂದು ಏನಿದೆಯೋ, ನಾನು ಏನೇನೆಲ್ಲ ಮಾಡ್ಬೋದೋ, ಏನೆಲ್ಲ ಖುಷಿ ಪಡೋದಕ್ಕಾಗುತ್ತೋ, ಏನೆಲ್ಲ ಎಂಜಾಯ್ಮೆಂಟ್ ಮಾಡೋದಕ್ಕಾಗುತ್ತೋ ಅದು ನಂದು, ನಾನು ಮಾಡಲೇಬೇಕು ಅಲ್ವಾ. ಸೊ ಬೇರೆಯವ್ರಿಗೋಸ್ಕರ ಬೇರೆದಕ್ಕೋಸ್ಕರ ನಾವು ಬೌಂಡ್ರಿ ಒಳಗಡೆ ಇರೋದಕ್ಕಾಗಲ್ಲ. ಕೆಲವೊಂದು ಏನಂತಾರೆ ಕೆಲವೊಂದು ವಿಚಾರದಲ್ಲಿ. ಸೊ ಇಷ್ಟು ವರ್ಷ ನಾನು ನನ್ನ ಮಗನ ನೋಡ್ಕೊಳ್ಳೋದಾಗಿರ್ಬೋದು, ಅವನ್ನ ಆರೈಕೆ ಮಾಡೋದಾಗಿರ್ಬೋದು ನಾನು ಒಬ್ಬಳೇ ಮಾಡಿದ್ದೆ. ಸೊ ಅದನ್ನು ನಾನು ಒಬ್ಬಳೇ ಮಾಡಿದ್ದು. ನನಗೂ ಒಂದು ಲೈಫ್ ಇದೆ, ನಾನು ಕೂಡ ನನಗೆ ಅಂತ ಸ್ವಲ್ಪ ಟೈಮ್ ಬೇಕು. ಆ್ಯಂಡ್ ನನ್ನ ಗಂಡನಿಗೂ ಅಷ್ಟೇ, ಸೊ ಮಹಿನೂ ಅಷ್ಟೇ. ಸೊ ನಿನಗೂ ಒಂದು ಲೈಫ್ ಇದೆ, ನಿನಗೂ ಟೈಮ್ ಬೇಕಾಗುತ್ತೆ, ಹೋಗು ಆರಾಮ್ಸೆ ಓಡಾಡ್ಕೊಂಡು ಬಾ,
ಫ್ರೆಂಡ್ಸ್ ಜೊತೆ ಮೀಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ ಮೇಲೆ ನನಗೆ ಅನ್ನಿಸ್ತಾ ಹೌದಲ್ವಾ ನಾನು ಹೋಗಬೇಕು, ಮನೇಲಿ ಗಂಡ ಮಕ್ಕಳು ಅಂದ್ಕೊಂಡು ಇದ್ಬಿಟ್ಟಿದ್ದೀನಿ, ಲೈಫ್ನು ನಾನು ಎಂಜಾಯ್ ಮಾಡಬೇಕಲ್ವಾ ಅಂತ ಹೇಳಿ ಸೊ ಈ ರೆಸಾರ್ಟ್ ಪ್ಲ್ಯಾನ್ ಏನು ಮಾಡಿದ್ದೀವಿ ಅದಕ್ಕೆ ಅದಕ್ಕೆ ಹೋಗೋದಕ್ಕೆ ನಾನು ಓಕೆ ಮಾಡಿದೆ. ಸೊ ಎಲ್ಲರೂ ಬರ್ತಾ ಇರೋದು ಎಲ್ಲ ಮ್ಯಾರಿಡ್ ಗರ್ಲ್ಸೇ, ಎಲ್ಲ ಹೆಣ್ಮಕ್ಳು ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿರೋರೆ, ಕೆಲವೊಬ್ಬರಿಗೆ ಮದುವೆ ಫಿಕ್ಸ್ ಆಗಿದೆ. ಸೊ ಅವರು ಬರೋದಕ್ಕೆ ಆಗ್ತಾ ಇಲ್ಲ, ಇದೇ ಮಂತಲ್ಲಿ ಮದುವೆ ಇರೋದ್ರಿಂದ ಅವ್ರು ಬರ್ತಾ ಇಲ್ಲ. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಸೊ ಚಿಲ್ ಮಾಡಿ ಲೈಫ್ನ, ಯಾರೇನೋ ಅಂದ್ಕೊಳ್ತಾರೆ ಅಂತ ಹೇಳಿ ನೀವು ಏನಂತಾರೆ ಆ ಬೌಂಡ್ರಿ ಒಳಗಡೆನೆ ಬದುಕ್ಬಿಡಿ, ಅದರಿಂದ ಆಚೆ ಬನ್ನಿ, ನಿಮ್ಮ ಲೈಫ್ನ ನೀವು ಕೂಡ ಎಂಜಾಯ್ ಮಾಡಿ. ಆಗಲ್ವಾ ಮಕ್ಕಳನ್ನ ಕರ್ಕೊಂಡು ಹೋಗಿ. ನಾನು ನನ್ನ ಮಗನ ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ಆದರೆ ಅದು ಒಂಥರ ಚೆನ್ನಾಗಿರೋದಿಲ್ಲ. ಈಗ ನನ್ನ ಲೈಫ್ನ ನಾನು ಎಂಜಾಯ್ ಮಾಡಬೇಕು ಅಂತ ಹೋಗ್ತಾ ಇರೋದು, ಅಲ್ಲೂ ಕೂಡ ನನ್ನ ಮಗನ್ನ ನೋಡ್ಕೊಳ್ಬೇಕು, ಅವನ ಆರೈಕೆ ಮಾಡಬೇಕು, ಅವನು ತಾಯಿ ಆಗಿಬಿಡ್ತೀನಿ ಹೊರತು ನಾನಾಗಿರೋದಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ನಾಳೆ ನಮ್ಮಮ್ಮ ಬರ್ತಾ ಇದ್ದಾರೆ, ನಮ್ಮ ಅಕ್ಕ ನೋಡ್ಕೊಳ್ತಾಳೆ, ನಮ್ಮಮ್ಮ ಬರ್ತಿದ್ದಾರೆ, ನಮ್ಮಮ್ಮನೂ ನೋಡ್ಕೊಳ್ತಾರೆ, ಅದ್ರ ಜೊತೆ ಮಹಿನೂ ನೋಡ್ಕೊಳ್ತಾರೆ. ಸೊ ಆ ಟೆನ್ಷನ್ ನನಗಿಲ್ಲ, ಆರಾಮ್ಸೆ ನಾನು ಜಾಲಿಯಾಗಿ ಹೋಗ್ಬಿಟ್ಟು ಬರ್ತೀನಿ. ಇಲ್ಲೇ ಓಡಾಟವೇ ಕುಳ್ಳೋ. ಸೊ ಇದನ್ನ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡೋಣ ಬನ್ನಿ, ಸುಸ್ತಾಗ್ಬಿಟ್ಟಿದೆ.